ನಮ್ಮಲ್ಲಿ 1989 ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಅಡಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತೆ. ಆ ಸಮಿತಿಯ ಅಧ್ಯಕ್ಷರು ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ತಾರೆ ಮತ್ತು ಸದಸ್ಯ ಕಾರ್ಯದರ್ಶಿಗಳು ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಚಿಕ್ಕಬಳ್ಳಾಪುರದವರು ಸದಸ್ಯ ಕಾರ್ಯದರ್ಶಿಗಳಿರ್ತಾರೆ. ಈ ಒಂದು ಸಮಿತಿಯಲ್ಲಿ ಎಲ್ಲಾ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಸಂಸದರು ಅಂದ್ರೆ ನಮ್ಮ ಜಿಲ್ಲೆಗೆ ಸೇರಿದ 2 ಸಂಸದರು, ಒಂದು ಚಿಕ್ಕಬಳ್ಳಾಪುರ ಸಂಸದರು ಮತ್ತು ಕೋಲಾರ ಸಂಸದರು ಸಹ ಇರ್ತಾರೆ. ಅದ್ರ ಜೊತೆಗೆ ಎಲ್ಲಾ MLA 5 MLAಗಳು ಸಹ ಅದರಲ್ಲಿ ಸದಸ್ಯರಾಗಿರ್ತಾರೆ ಮತ್ತು MLCಗಳು. ಸೊ ಇದನ್ನು ಒಳಗೊಂಡಂತೆ 5 ಜನ 3 ಜನ ಪರಿಶಿಷ್ಟ ಜಾತಿ ಸಮುದಾಯದವ್ರನ್ನ ನಾಮನಿರ್ದೇಶನ ಮಾಡಬೇಕು, 2 ಪರಿಶಿಷ್ಟ ಪಂಗಡಕ್ಕೆ ಸೇರಿದವ್ರನ್ನ ನಾಮನಿರ್ದೇಶನ ಮಾಡ್ಬೇಕಾಗಿರುತ್ತೆ. ಜೊತೆಗೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಸರ್ಕಾರೇತರ ಸಂಸ್ಥೆಗಳಿಂದ ಒಂದು 3 ಜನನ್ನ ಪ್ರತಿನಿಧಿಗಳನ್ನ ಅದಕ್ಕೆ ನಾಮನಿರ್ದೇಶನ ಮಾಡಬೇಕು ಮತ್ತು ಪರಿಶಿಷ್ಟ ಜಾತಿಗೆ ಸೇರಿದ 2 ಅಧಿಕಾರಿಗಳನ್ನ ಜಿಲ್ಲಾ ಮಟ್ಟದ ಅಥವಾ ಪತ್ರಾಂಕಿತ ಅಧಿಕಾರಿಗಳನ್ನ ಅದಕ್ಕೆ ನಾಮನಿರ್ದೇಶನ ಮಾಡಬೇಕು ಮತ್ತು 1 ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಧಿಕಾರಿಯನ್ನು ನಾಮನಿರ್ದೇಶನ. ಅಂದ್ರೆ ಒಟ್ಟಾರೆಯಾಗಿ 11 ಜನರನ್ನ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾಮನಿರ್ದೇಶನ ಮಾಡ್ತಾರೆ. ಜೊತೆಗೆ ಅಧಿಕಾರಿಗಳಾದ ನಾವು SP ಅವರು, DC ಅವರು, CEOs ಅವರು ಮತ್ತು ಇತರೆ ಅಧಿಕಾರಿಗಳು ಇರ್ತೀವಿ ಅದಕ್ಕೆ. ಜೊತೆಗೆ MPs, MLAs, MLCs ಇರ್ತಾರೆ. ಸೊ ಇದನ್ನ ನಾವು ಒಂದು 6 ತಿಂಗಳ ಹಿಂದೆ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಅರ್ಜಿಯನ್ನ ಆಹ್ವಾನ ಮಾಡ್ತೀವಿ. ಯಾವುದಕ್ಕೆ? ಈ 5 ಜನ 3 ಜನ ಪರಿಶಿಷ್ಟ ಜಾತಿ ಸಮುದಾಯದ ಮುಖಂಡರನ್ನ ಮತ್ತು ಅದ ಸದಸ್ಯರನ್ನ ಇದಕ್ಕೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ನೇಮಕ ಮಾಡೋದಕ್ಕೆ ಅರ್ಜಿ ಆಹ್ವಾನ ಮಾಡಿದ್ವಿ. ಜೊತೆಗೆ ಪರಿಶಿಷ್ಟ ಪಂಗಡದಿಂದನೂ 2 ನಾಮನಿರ್ದೇಶನ ಮಾಡ್ಬೇಕಾಗಿರೋದ್ರಿಂದ ಅದಕ್ಕೂ ಸಹ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಅರ್ಜಿ ಆಹ್ವಾನ ಮಾಡಿದ್ವಿ. ಸೊ ಅದರಂತೆ ನಮ್ಗೆ ಒಟ್ಟು 38 ಅರ್ಜಿಗಳು ಬಂದಿತ್ತು. ಆ 38 ಅರ್ಜಿಗಳನ್ನೂ ಸಹ ಅವರ ಬಯೋಡೇಟಾನ ಸಾಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾನು ಜಿಲ್ಲಾಧಿಕಾರಿಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಜೊತೆಗೆ ಅವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್, ಕ್ರಿಮಿನಲ್ ಆಂಟಿಸಿಡೆಂಟ್ಸ್ ಅಂದ್ರೆ ಅವ್ರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳು ಬಾಕಿ ಇರುವುದಿಲ್ಲ ಅನ್ನೋದ್ರ ಬಗ್ಗೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಖಚಿತಪಡಿಸ್ಕೊಂಡು ಪೊಲೀಸ್ ವರದಿಯನ್ನ ಪಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳ ಅವರ ಅಧಿಕಾರದಂತೆ ಅವರು 5 ಜನರನ್ನ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿರ್ತಾರೆ. 3 ಜನ ಪರಿಶಿಷ್ಟ ಜಾತಿಗೆ ಸೇರಿದವ್ರನ್ನ ಮತ್ತು 2 ಪರಿಶಿಷ್ಟ ಪಂಗಡದವ್ರನ್ನ ನಾಮನಿರ್ದೇಶನ ಮಾಡಿರ್ತಾರೆ. ಅದೇ ರೀತಿಯಲ್ಲಿ 3 ಜನ ಸರ್ಕಾರೇತರ ಸಂಸ್ಥೆಗಳು ಅಂದ್ರೆ ಈ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಇಂದ 3 ಜನ ಪ್ರತಿನಿಧಿಗಳನ್ನು ಸಹ ನಾಮನಿರ್ದೇಶನ ಮಾಡಿದ್ದಾರೆ. ಜೊತೆಗೆ 2 ಪರಿಶಿಷ್ಟ ಜಾತಿ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಮತ್ತು 1 ಪರಿಶಿಷ್ಟ ಪಂಗಡಕ್ಕೆ ಸೇರಿದ 1 ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ಸಹ ಆ ಸಮಿತಿಗೆ ನಾಮನಿರ್ದೇಶನ ಮಾಡಿ ಒಟ್ಟಾರೆಯಾಗಿ 11 ಜನ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿರ್ತಾರೆ. ಅರ್ಜಿಗಳು ಬಂದಿದೆ. ಅದರಲ್ಲಿ 32 ಜನ ಪರಿಶಿಷ್ಟ ಜಾತಿಗೆ ಸೇರಿದವರು ಮತ್ತು 5 ಜನ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಸೇರಿದವರು, 1 ಇತರೆ ಜನಾಂಗದವರು ಹಾಕಿದ್ದು. ಸೊ ಈ 38 ಜನರಲ್ಲಿ ನಾವು ಇವಾಗ 5 ಜನ ಸೆಲೆಕ್ಟ್ ಮಾಡಿದ್ವಿ. 5 ಜನ ಅಂದ್ರೆ 2 ಪರಿಶಿಷ್ಟ ಪಂಗಡ ಜನಾಂಗದವ್ರನ್ನ ಜೀವೋ ಪ್ರಕಾರ ಮಾಡ್ಬೇಕಾಗಿರೋದ್ರಿಂದ ಅವ್ರನ್ನ ಮತ್ತು ಪರಿಶಿಷ್ಟ ಜಾತಿ ಸಮುದಾಯದಲ್ಲಿ 3 ಜನನ್ನ ಒಟ್ಟು 5 ಜನ ಮಾಡಿದೀವಿ ಔಟ್ ಆಫ್ 38. ಈ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಇಂದ ಯಾರು ಅರ್ಜಿ ಹಾಕಲ್ಲ. ಇದಕ್ಕೆ ನಾವೇ ಏನ್ ಮಾಡ್ತೀವಿ, ವುಮೆನ್ ಅಂಡ್ ಚೈಲ್ಡ್ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಸರ್ಕಾರೇತರ ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋ ಸರ್ಕಾರೇತರ ಸಂಸ್ಥೆಗಳ ಪಟ್ಟಿ ತಂದು ಅದರಲ್ಲಿ ಯಾರು ಸಕ್ರಿಯವಾಗಿ ಮಾಡ್ತಾ ಇದ್ದಾರೋ ಅವ್ರನ್ನ ಮಾನ್ಯ ಜಿಲ್ಲಾಧಿಕಾರಿಗಳು 3 ಜನರನ್ನ ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಅಧಿಕಾರಿಗಳು ಸಹ ಇದಕ್ಕೆ ಅರ್ಜಿ ಹಾಕಲ್ಲ. ನಾವೇ ಜಿಲ್ಲಾ ಮಟ್ಟದಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದವರ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಪಟ್ಟಿ ತರಿಸಿ ಅವರಲ್ಲಿ ಸಕ್ರಿಯವಾಗಿ ಈ ಸಮಿತಿಗಳಲ್ಲಿ ಭಾಗವಹಿಸಿ ಮತ್ತು ಈ ಸಮುದಾಯಗಳ ಬಗ್ಗೆ ಮತ್ತು ಅವ್ರಿಗೆ ಸಿಗ್ಬೇಕಾಗಿರೋ ಹಕ್ಕುಗಳು ಮತ್ತು ಕಾಯ್ದೆ ಬಗ್ಗೆ ತಿಳ್ಕೊಂಡಿರೋ ಅಧಿಕಾರಿಗಳ ಬಗ್ಗೆ ಅವ್ರನ್ನ ಪರಿಶೀಲನೆ ಮಾಡಿ ಅಂತವ್ರನ್ನ ಮಾನ್ಯ ಜಿಲ್ಲಾಧಿಕಾರಿಗಳು 2 ಪರಿಶಿಷ್ಟ ಜಾತಿ ಮತ್ತು 1 ಪರಿಶಿಷ್ಟ ಪಂಗಡದ ಅಧಿಕಾರಿಗಳನ್ನ ನಾಮನಿರ್ದೇಶನ ಮಾಡಿ. ಸರ್, ನೇಮಕಾತಿ ವಿಧಾನದಲ್ಲಿ ಏನು ಜನಪ್ರತಿನಿಧಿಗಳ ಒಂದು ಪ್ರಭಾವ ಇರುತ್ತೆ? ಏನು ಇರೋದಿಲ್ಲ. ಅವರು ಪ್ರತಿ ನೇಮಕಾತಿಯಲ್ಲೂ ಏನೇ ಶಿಫಾರಸುಗಳು ಕೊಟ್ಟರು ಸಮೇತ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ಅವರ ವಿವೇಚನೆಗೆ ಬಿಟ್ಟಿದ್ದು. ಅವರು ಸರ್ಕಾರಿ ಸುತ್ತೋಲೆ ಮತ್ತು ಆದೇಶದ ಪ್ರಕಾರ ಈ ಒಂದು ಸಮಿತಿಯ ಅಧ್ಯಕ್ಷರಾದ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಅವರ
ವಿವೇಚನೆಗೆ ಯಾರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ ಅಂತ ಅವ್ರಿಗೆ ಅನ್ಸುತ್ತೋ ಅರ್ಜಿ ಆಹ್ವಾನ ಮಾಡಿ ಅದರಲ್ಲಿ ಅವರ ಒಂದು ಆದೇಶವನ್ನ ಹೊರಡಿಸ್ತಾರೆ. ಇದರಲ್ಲಿ ಯಾವುದೇ ಇದಿರೋದಿಲ್ಲ. ಸರ್ ಈಗ ಏನು ಕೆಲವರು ಹೇಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಜಾಗೃತಿ ಸಮಿತಿಯನ್ನ ಅವರು ಯಾರು ಬೇಕೋ ಅವ್ರು ಮಾತ್ರ ಸೆಲೆಕ್ಟ್ ಮಾಡ್ತಾರೆ, ರಾಜಕೀಯ ಪ್ರೇರಿತವಾಗಿದೆ. ಅದು ಪ್ರತಿಯೊಂದು ಪ್ರತಿಯೊಂದು ಈ ತರ ನಾಮನಿರ್ದೇಶನದಲ್ಲಿ ಈ ತರ ಆರೋಪಗಳು ಮಾಡ್ತಾ ಇರ್ತಾರೆ. ಆಕ್ಚುಲಿ ಇದು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಅನ್ನೋದು ಒಂದು ಆಕ್ಟ್ ಅಡಿಯಲ್ಲಿ ಕಾನ್ಸ್ಟಿಟ್ಯೂಟ್ ಆಗಿರೋ ಒಂದು ಸಮಿತಿ. ಆ ಸಮಿತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು. ಆ ನಾಮನಿರ್ದೇಶನ ಯಾರನ್ನ ಮಾಡ್ಬೇಕು ಅನ್ನೋದು ಅದು ಮಾನ್ಯ ಜಿಲ್ಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟು ಅವರು ಅವರ ಮನಸ್ಸಿಗೆ ಯಾರು ಸಕ್ರಿಯವಾಗಿ ಈ ಕಮಿಟಿಯಲ್ಲಿ ಭಾಗವಹಿಸ್ತಾರೆ ಅನ್ಸುತ್ತೋ ಅವ್ರನ್ನ ಸೆಲೆಕ್ಟ್ ಮಾಡ್ಬೇಕು. ಸೊ ಅದಕ್ಕೆ ಬೇರೆ ಮಾನದಂಡಗಳಿಲ್ಲ. ಇಟ್ ಈಸ್ ದಿ ಡಿಸ್ಕ್ರಿಷನರಿ ಆಫ್ ದಿ ಡೆಪ್ಟಿ ಕಮಿಷನರ್ ಟು ಸೆಲೆಕ್ಟ್ ನಾಮಿನೇಟೆಡ್ ಮೆಂಬರ್ಸ್ ಟು ದಿಸ್ ಕಮಿಟಿ. ಸೊ ಆ ನಿಟ್ಟಿನಲ್ಲಿ ಏನ್ ಅರ್ಜಿ ಆಹ್ವಾನ ಮಾಡಿದ್ದಾರೆ ಪಾರದರ್ಶಕವಾಗಿ, ಆಕ್ಚುಲಿ ಅರ್ಜಿನೂ ಆಹ್ವಾನ ಮಾಡಿದ್ರೆ ಅವ್ರು ಹಂಗೇನೆ ಮಾಡ್ಬೋದು ಮಾನ್ಯ ಜಿಲ್ಲಾಧಿಕಾರಿ. ಆದ್ರೇನು ವೈಡ್ ಪಬ್ಲಿಸಿಟಿ ಕೊಟ್ರೆ ಒಳ್ಳೆ ವ್ಯಕ್ತಿಗಳ ಅರ್ಜಿಗಳನ್ನ ಸಲ್ಲಿಸ್ತಾರೆ ಅನ್ನೋ ಒಂದು ಸದುದ್ದೇಶದಿಂದ ಪೇಪರ್ ನೋಟಿಫಿಕೇಶನ್ ಕೊಟ್ಟು ಅರ್ಜಿ ಆಹ್ವಾನ ಮಾಡಿ ಆ ಅರ್ಜಿ ಯಾರು ಹಾಕಿದ್ರೋ ಅದ್ರಲ್ಲೇನೆ 5 ಜನನ್ನ ಸೆಲೆಕ್ಟ್ ಮಾಡಿದ್ದಾರೆ ಹೊರತು ಅರ್ಜಿ ಆಗದೆ ಇರೋರು ಆ ತರದ್ರಲ್ಲಿ ಯಾವುದು ಮಾಡಿಲ್ಲ.